ಅಂದರೆ ನಾನು ಮುಂಚೆ ಎಲ್ಲ ಆಡಿಷನ್ ಕೊಟ್ಟಾಗ ಯಾಕೆ ರಿಜೆಕ್ಟ್ ಆಗ್ತಿದ್ದೆ, ಏನಕ್ಕೆ ಏನಿದಾಗ್ತಿತ್ತು ಅಂದರೆ ಪ್ರತಿಯೊಂದು ಇದಾಗ್ತಿಲ್ಲ ಅಂತ ತಿಳ್ಕೊಳಕ್ಕೆ ಹೋದೆ. ಇಲ್ಲಿ ಹೇಗೆ ಅಂತಂದರೆ ಆರ್ಟಿಸ್ಟ್ ಅದನ್ನು ಹುಚ್ಚ ಆಗಬೇಕು, ಹುಚ್ಚ ಆದಾಗ ಮಾತ್ರ ಅವ್ನು ಪರ್ಫೆಕ್ಟ್ ಆರ್ಟಿಸ್ಟ್ ಅನಿಸ್ಕೊಳ್ಳೋದು. ಹೇಗಾಯಿತು ಅಂತಂದರೆ ನಾನು ನಾರ್ಮಲ್ ಎಲ್ಲರ ಥರನೂ ಮಾಡೋಕ್ಕೆ ಹೋಗ್ತಿದ್ದೆ. ಇಲ್ಲಿ ಗೊತ್ತಾಯಿತು ಇಲ್ಲಿ ಈಗ ಹೇಗಾಗಿದೆ ಮೀಡಿಯಾ ಅಂತಂದರೆ, ನೀನು ನಾರ್ಮಲ್ ಆಗಿದ್ದರೆ ನಿಮ್ಮನ್ನ ಚೂಸ್ ಮಾಡಲ್ಲ, ಯಾಕಂದರೆ ನಾರ್ಮಲ್ ಆಗೇ ನೋಡ್ತಾರೆ ನಮ್ಮ ಕಾಮನ್ ಪೀಪಲ್ ಆಗಿ. ಅವರಲ್ಲಿ ನೀನೊಬ್ಬ ಕಾಣಿಸ್ಕೋಬೇಕು ಅಂತ ಅಂದ್ಕೊಂಡ್ರೆ ಡಿಫ್ರೆಂಟಾಗಿರಬೇಕು ಅನ್ನೋದು ಗೊತ್ತಾಯಿತು. ಸೊ ಹಾಗಾಗಿ ನಾನೇ ಮಿರರ್ ಮುಂದೆ ನಿಂತ್ಕೊಳ್ಳೋದು, ಡಿಫ್ರೆಂಟ್ ಟ್ರೈ ಮಾಡೋದು. ಈಗ ಹೇಗೆ ರಜನಿಕಾಂತ್ ಅವರು ಕಂಡಕ್ಟರ್ ಆಗಿದ್ದಾಗ ಮಿರರ್ ಇಟ್ಕೊಂಡು ಆ್ಯಕ್ಟಿಂಗ್ನ ಮಾಡ್ತಿರೋಂಥ ನಾವು ವಿಷಯಗಳನ್ನ ಕೇಳಿದ್ವು. ಸೊ ಅದೇ ರೀತಿ ನಾವು ಕೂಡ ಕಲಿಯೋಕ್ಕೆ ಶುರು ಮಾಡಿದ್ವಿ. ಸೊ ಡಿಫ್ರೆಂಟಾಗಿ ಏನಾದ್ರು ಕೊಟ್ಟರೆ ನಾವು ಇಲ್ಲಿ ಉಳ್ಕೊಳ್ಳೋಕ್ಕೆ ಸಾಧ್ಯ ಅಂತ ಗೊತ್ತಾಯಿತು. ಹಾಗಾಗಿ ಹೀರೋ ಆಗಿ ಮಾಡಿದಾಗೂ ಡಿಫ್ರೆಂಟಾಗಿ ಟ್ರೈ ಮಾಡಿದ್ವಿ. ಆಗ ಫಸ್ಟು ನಾನು ಮಾಡಿದ್ದು ಸೀರಿಯಲ್ ಲೀಡ್ ಅಂತಂದರೆ ಸತ್ಯಂ ಸುಂದರಮ್, ಅದು ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟ್ರು. ಇನ್ನೇನು ಸೀರಿಯಲ್ ನಿಲ್ಲಿಸ್ತೀವಿ ಅಂತ ಹೇಳ್ತೀರಿ ನಾನು ಹೋದಾಗ, 135ನೇ ಎಪಿಸೋಡ್ ನಾನು ಹೋದಾಗ ಸ್ಟಾರ್ ಸುವರ್ಣದಲ್ಲಿ ಅವರ ಹಾಗೆ ಹೇಳಿ ಇನ್ನೇನು ಸೀರಿಯಲ್ ನಿಲ್ಲಿಸ್ತಾರೆ ಹಾಗೆ ಹೇಗೆ ಅಂತಂದಾಗ ಸಿಕ್ಕಿದೊಂದು ಚಾನ್ಸ್ ಇಲ್ಲೇನೋ ಉಪಯೋಗಿಸ್ಕೋಬೇಕು, ಫಸ್ಟ್ ಟೈಮ್ ಹೀರೋ ಆಗಿದ್ದೀನಿ ಅಂದಾಗ ಡೈರೆಕ್ಟ್ರ್ ಹೇಳಿದ್ರು, ನೋಡ್ಚಿನ ನನ್ನ ಜವಾಬ್ದಾರಿ ನನ್ನಿಂದ ನಿನ್ನ ಇದು ಮಾಡಿದ್ದಾರೆ. ಅಂದರೆ ಬಿಫೋರ್ ಇದ್ದವನ್ನ ರೀಪ್ಲೇಸ್ಮೆಂಟ್ ಅಂದರೆ ಏನೋ ಸ್ವಲ್ಪ ಇಶ್ಯೂ ಆಯಿತು ಅಂತೇಳಿ ತೆಗೆದಾಕಿದ್ರು. ಸೊ ನೀನು ಬರೋಕ್ಕೆ ಕಾರಣ ಬೇರೆಯೇ ಇದೆ, ಸೊ ಬಂದಿದ್ಯಾ ನೀನು ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದರು. ಸೊ ಅಲ್ಲಿ ಡಿಫ್ರೆಂಟಾಗಿ ಏನೋ ಕೊಟ್ಟಕ್ಕೆ ಶುರು ಮಾಡಿದಾಗ ನನ್ನ ಮತ್ತು ಅಂಜಲಿ ಅನ್ನೋ ಕ್ಯಾರೆಕ್ಟ್ರು, ಸತ್ಯ ಮತ್ತು ಅಂಜಲಿ ಅನ್ನೋ ಕ್ಯಾರೆಕ್ಟ್ರು ತುಂಬ ಹೈಲೈಟ್ ಆಯಿತು. ಸೊ ಅಲ್ಲಿ ಆಗ ಅದು ಆ ಚಾನಲ್ ಟಾಪ್ ನಂಬರ್ 1 TRP ಕೂಡ ಬಂತದು. ಸೊ ಹಾಗೆ ಆ ಸೀರಿಯಲ್ ಕೂಡ ಹೋಯಿತು. ಲಾಕ್ಡೌನ್ ಆಗಿಲ್ಲ ಅಂದರೆ 1000 ಎಪಿಸೋಡ್ ಕೂಡ ಅದು ಕೂಡ ಮುಗ್ದಿರೋದು. ಸೊ ಹಾಗಾಗಿ ಹೋಯ್ತದು. ಅದಾದಮೇಲೆ ಕಸ್ತೂರಿ ಚಾನಲಲ್ಲಿ ಮಾಡಿದೆ ಹೀರೋ ಆಗಿ, ಅದರಲ್ಲಿ ಲೀಡ್ ಮಾಡಿದೆ. ಒಂದಷ್ಟು ದಿವಸ ಹೋದ್ಮೇಲೆ ಅದು ಸ್ವಲ್ಪ ಏನೋ ಅಲ್ಲಿ ಇಶ್ಯೂ ಆದಮೇಲೆ ನಾನು ಅದು ಸೀರಿಯಲ್ನ ಅರ್ಧಕ್ಕೆ ಬಿಟ್ಟೆ. ಆಮೇಲೆ ಆ ಸೀರಿಯಲ್ನ ನಿಲ್ಲಿಸಿದ್ರು. ಅದಾದಮೇಲೆ ಮಾಡಿದೆ ಫಸ್ಟು ನಾನು ವಿಲನಾಗಿ ಮಾಡಿದೆ ನಮ್ಮನೆ ರಾಣಿ. ಅಲ್ಲಿ ಫ್ರೆಂಡಾಗಿ ಕರೆದ್ರು ನನ್ನ. ಅಲ್ಲಿ ಹೇಗಾಯಿತು ಅಂತಂದರೆ, ಈ ಥರ ಫ್ರೆಂಡ್ ನೀನು ಹೀರೋ ಆಗಿ ಮಾಡ್ತೀಯ ಸತ್ಯಂ ಸುಂದರಮು, ನೀನು ವಿಲನಾಗಿ ಮಾಡಬೇಡ, ಅಂದರೆ ಫ್ರೆಂಡ್ ರೋಲು ಅದೆಲ್ಲ ಮಾಡಬೇಡ. ನನಗೇನು ಪಾತ್ರಕ್ಕೆ ಡಿಫ್ರೆಂಟಾಗಿ ಏನಾದ್ರು ಇತ್ತು ಅಂತಂದಾಗ ನಾನು ಟ್ರೈ ಮಾಡ್ತೀನಿ. ಬಿಕಾಸ್ ಆಫ್ ಇಲ್ಲಿ ರಿಸ್ಕ್ ತೊಗೋಬೇಕು, ಲೈಫಲ್ಲಿ ರಿಸ್ಕ್ ಅಂತ ತೊಗೊಳ್ತಾರಲ್ಲ. ಸೊ ಹಾಗೆ ಈ ಪಾತ್ರದಲ್ಲಿ ರಿಸ್ಕ್ ತೊಗೊಂಡಾಗಲೇ ಜನ ನಮ್ಮನ್ನು ರೆಕಗ್ನೈಸ್ ಮಾಡೋದು. ಸೊ ಆ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದಾಗ ಸಿಕ್ಕಿದ್ದೆ ಕಾಳಿ ಅನ್ನೋ ಪಾತ್ರ. ಈ ಕಾಳಿ ಅನ್ನೋ ಪಾತ್ರ ಸ್ಟಾರ್ಟಿಂಗ್ ನಾನು ಹೋಗ್ತೀನಿ ಅಂದಾಗ ನಾರ್ಮಲಾಗಿ, ಅಂದರೆ ಅಲ್ಲಿನ ಇದಕ್ಕೂ ಇಲ್ಲಿ ಹಳ್ಳಿ ಶೈಲಿ ಇದಕ್ಕೂ ಈ ಭಾಷೆ ಕಲ್ತ್ಕೊಳ್ಳೋಕ್ಕೂ ಸ್ವಲ್ಪ ಡಿಫ್ರೆಂಟ್ ಇದಿರುತ್ತಲ್ಲ. ಸೊ ಹಾಗೆ ಕಲ್ತ್ಕೊಂಡು ಈಗ ಇವತ್ತು ಮತ್ತಿರ್ಗ ವಿಲನ್ ಆಗಿ ಮತ್ತೆ ಇದರಲ್ಲಿ ಸೆಕೆಂಡ್ ಲೀಡ್ ಥರ ಹೋಗ್ತಿದೆ ಇವಾಗ ಕಾಳಿ ಪಾತ್ರ. ಅದೇನೋ ಗೊತ್ತಿಲ್ಲ, ಅಂದರೆ ಕಾಕತಾಳಿನೂ ಏನೋ ಗೊತ್ತಿಲ್ಲ. ಬಟ್ ಮಾಡಿರೋ ಎಲ್ಲ ಸೀರಿಯಲ್ ಕೂಡ ಆ ಚಾನಲಲ್ಲಿ ನಂಬರ್ 1 TRPಗಂತೂ ಇದೆ. ಅಂದರೆ ನಂಬರ್ 1 ಹೋಗೋ TRPಗೆ ಚಾನಲ್ಗೆ ನಾನು ಹೋಗ್ತೀನೋ ಅಥವಾ ಹೋದ್ಮೇಲೆ ದೇವ್ರ ದಯದಿಂದ ಅದು TRP ನಂಬರ್ 1ಗೆ ಹೋಗುತ್ತೋ. ಮಾಡಿರೋ ಪಾತ್ರ ಎಲ್ಲನೂ ಹೈಲೈಟ್ ಆಗಿದೆ ಎಲ್ಲೇ ಹೋದ್ರೂ. ಇನ್ನೊಂದು ವಿಷಯ ಏನು ಅಂತಂದರೆ, ನಾನು ಯಾವುದೇ ಸೀರಿಯಲ್ ಒಪ್ಕೊಂಡ್ರು ನನ್ನ ಮನೇಲಿ ಹೇಳೋದೇ ಇಲ್ಲ. ಟಿಲ್ ಇವತ್ತವರೆಗೂ ನಾನು ಈ ಕಾಳಿ ಪಾತ್ರ ಏನು ಮಾಡ್ತಾಯಿದ್ದೀನಿ, ಶುರು ಮಾಡಿದಾಗ ಹೇಳಿಲ್ಲ. ನನ್ನ ಕ್ಯಾರೆಕ್ಟ್ರು ಹೇಗೆ ಅಂತಂದರೆ, ನಾನು ಮಾಡೋ ಪಾತ್ರ ನಾನು ಹೇಳ್ಕೋಬಾರ್ದು, ನಾನು ಮಾಡ್ತಾಯಿದ್ದೀನಿ ನೋಡಿ ಅಂತ ಹೇಳೋ ಇದುವರೆಗೂ ಆ ಥರ ನಾನು ಮಾಡಿಲ್ಲ. ಅಂದರೆ ನಾನು ನೋಡಿ ಈ ಥರ ಕ್ಯಾರೆಕ್ಟ್ರ್ ಮಾಡ್ತಾಯಿದ್ದೀನಿ ಅಂತ ಇಲ್ಲಿವರೆಗೂ ಜನ ನೋಡಿ, ನನ್ನ ಫ್ರೆಂಡ್ಸ್ ನೋಡಿ ಅಥವಾ ರಿಲೇಟಿವ್ಸ್ ನೋಡಿ ಮನೇಲಿ ಹೇಳಿದ್ದಾರೆ ಹೊರತು. ಆ ಒಂದು ರೀಸನ್ ನಮ್ಮಮ್ಮ ಬೈಯೋರು, ಈ ನನ್ನ ಮಗ ಯಾವುದೇ ಮಾಡ್ರು ನಮ್ಗೆ ಹೇಳಲ್ಲ, ಯಾವುದನ್ನು ಹೇಳಿ. ಯಾವುದಾದ್ರು ಹೊಸ್ದಾಗಿ ಏನಾದ್ರು ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಂತಂದರೆ, ಯಾವುದೋ ಹೊಸ ಸೀರಿಯಲ್ ಮಾಡ್ತಾನೆ ನಮ್ಮ ಅಣ್ಣಂಗೆ ಹೇಳೋರು, ಹೋಗಿ ಒಂದ್ಸಲ ಕೇಳೋನು ಯಾವ್ದು ಮಾಡ್ತಾವನೆ ಹಾಗೆ ಹೀಗೆ ಅಂತ. ಅಂದರೆ ನನಗೆ ಪಾತ್ರಗಳನ್ನ ಆ ಥರ ಚೂಸ್ ಮಾಡಬೇಕು. ಯಾಕೆ ಅಂತಂದರೆ ಜನ ಗುರುತಿಸೋ ಅಂಥ ಕ್ಯಾರೆಕ್ಟರ್ಗಳನ್ನ ಮಾಡಬೇಕು ಅನ್ನೋದು ನನಗೆ